ನಾನು ರಿಯಾಲಿಟಿ ಮಾತಾಡ್ತಿದ್ದೀನಿ. ನಾನೇನೋ ಗ್ರೇಟ್ ಅಂತ ಬಿಲ್ಡಪ್ ಕೊಡಕ್ಕೆ ನಾನು ರೆಡಿನೇ ಇಲ್ಲ. ಐ ವಾಂಟ್ ಟು ಸ್ಪೀಕ್ ದ ರಿಯಾಲಿಟಿ ಟು ದಿಸ್ ಜನರೇಷನ್. 1000 ಎಕರೆ ಮಾಡಿದ್ರು ಅನ್ನ ಸಾರು, ಮ್ಯಾಕ್ಸಿಮಮ್ ಉಪ್ಪಿನಕಾಯಿ. ತಂದೆನ ಮಲಗಿಸಿರ್ತಾರೆ, 75-80 ವರ್ಷ ಸತ್ತೋದ್ರೆ. ಯಾವತ್ತಾದ್ರೂ ಮಕ್ಕಳು ನಮ್ಮಪ್ಪ ಲಾಸ್ಟ್ ಟೈಮ್ ಹಾಕೊಂಡಿರೋ ಶರ್ಟು ನಾನು ಆಲ್ಟರ್ ಮಾಡಿ ಹಾಕ್ಕೊಂತೀನಿ ಅಂತ ಯಾವ ಮಗನೂ ಕಿತ್ತಾಡಿಲ್ಲ. ನಮ್ಮಪ್ಪ ಹಾಕೊಂಡಿರೋ ಬಟ್ಟೆನ ನಾನು ಎತ್ತಿಟ್ಕೊಂತೀನಿ ಅಂತ ಯಾರು ಕೋರ್ಟ್ಗೆ ಹೋಗಿಲ್ಲ. ಕೊನೆಯದಾಗಿ ನಮ್ಮಪ್ಪ ಮಲಗಿರೋ ಹಾಸಿಗೆ ನಾನು ಇಟ್ಕೊಂತೀನಿ ಅಂತ ಯಾರು ಕೋರ್ಟ್ಗೆ ಹೋಗಿಲ್ಲ. 3ನೇ ದಿನ ತಿಥಿಗೆ ಸೊಮ್ಲು ಜಮೀನು. ಸರ್ 1000 ಎಕರೆ ಮಾಡಿದ್ರು ಸತ್ತೋದಾಗ ಸೆಂಟರಲ್ಲಿ ಹಾಕಿ ಟೆಂಪಲ್ ಕಟ್ತಾರೆ ಸರ್, ಮೂಲೆಗೆ ಬಿಸಾಕ್ತಾರೆ. ಅದೇನಾದರೂ 5 ಕೋಟಿ ಹೋದ್ರೆ ಜನರಲ್ ಸ್ಮಶಾನಕ್ಕೆ ಬಿಸಾಕ್ತಾರೆ. ನಿಜ ಅಲ್ವಾ ಸರ್? ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡಲ್ಲಿ 2ನೇ ಅಂಗಡಿ ಬರುತ್ತೆ. ಅಮ್ಮಗೆ ಎದುರು ಮಾತಾಡ್ಬಿಡ್ತೀನಿ, ಅಪ್ಪಗೆ ಎದುರು ಮಾತಾಡ್ಬಿಡ್ತೀನಿ. ನಾನಂತೂ ಒಂದು ಹೇಳಬಲ್ಲೆ, ನೀವೇನಾದರೂ ಲೈಫಲ್ಲಾದರೆ ಫಸ್ಟ್ ಕ್ರೆಡಿಟ್ ದೇವ್ರಿಗಲ್ಲ, ನಿಮ್ಮ ಅಪ್ಪ ಅಮ್ಮ ಒಳ್ಳೆತನಕ್ಕೆ ಕೊಡಬೇಕು. ನಾನು 24 ದಿನದಲ್ಲಿ ವಿಧಾನಸೌಧಕ್ಕೆ ಬಂದೆ. ಯಾಕೆ ಗೊತ್ತಾ ಸರ್? ನಮ್ಮಮ್ಮ ಅದೆಷ್ಟು ಪೂಜೆ ಮಾಡಿದ್ಲು, ಎಷ್ಟು ಅರಿಕೆ ಮಾಡಿದ್ಲು, ಎಷ್ಟು ಉಪವಾಸ ಮಾಡಿದ್ಲು, ನಮ್ಮ ಅಪ್ಪ ಎಷ್ಟು ದಾನ ಧರ್ಮ ಮಾಡಿದ್ರು. ಅಪ್ಪ ಅಮ್ಮ ಎಷ್ಟು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಹೇಳಿ ಸರ್. ಇವತ್ತೇನೋ ಪಬ್ಲಿಕ್ ಲೈಫಲ್ಲಿ ಹೇಳ್ಬೋದು ನಾವು ಕಡ್ದು ಕಟ್ಟೆ ಹಾಕಿದ್ವಿ, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ಅಂತ. ರಿಯಾಲಿಟಿ ಸ್ಪೀಕಿಂಗ್, ಭಗವಂತ ಯೋಗ್ಯತೆ ಮೀರಿ ಗೆಲ್ಸಿದ್ದಾನೆ. ಅದು ನನ್ನ ತಾಯಿ ಮಾಡಿರೋ ಪೂಜೆ, ತಂದೆ ಮಾಡಿರೋ ಒಳ್ಳೆತನ. ನೀವೆಲ್ಲ ಇಲ್ಲಿ ಕುತ್ಕೊಂಡು ಡಿಸ್ಟಿಂಕ್ಷನ್ ಬಂದ್ಬಿಟ್ಟಿದೆ ಅಲ್ಲ, ನೀವೆಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ, ಈಗೋ ಬಿಟ್ಟು ಯೋಚನೆ ಮಾಡಿ. ಕರೆಕ್ಟಾಗಿ ನಿನ್ನ ಮಾರ್ಕ್ಸ್ ಕಾರ್ಡ್ 95, 96, 88 ಈಗೋ ಬಿಟ್ಟು ನೀನು ಒಬ್ಬನೇ ಕುತ್ಕೊಂಡು ಆ 10th ಮಾರ್ಕ್ಸ್ ಕಾರ್ಡ್ ಕರೆಕ್ಟಾಗಿ ನೋಡು, ಈಗೋ ಬಿಟ್ಟು ನೋಡು. ನಿನಗೆ ಕಾಡೋ ಪ್ರಶ್ನೆ ಇಷ್ಟೆಂದು ಬಂತು. ಅಪ್ಪ ಮುಂದೆ ಹೇಳ್ಬೋದು, ಇಲ್ಲ ಇನ್ನೂ ಬರಬೇಕಾಗಿತ್ತು, ಇನ್ನೂ ರಿವ್ಯಾಲ್ಯೂಷನ್ಗೆ ಆಗ್ತೀನಿ. ಕರೆಕ್ಟಾಗಿ ಈಗೋ ಬಿಟ್ಟು ಯೋಚನೆ ಮಾಡು. ನಿನಗೆ ಬಂದಿರೋ 98% ಗ್ರೇಟ್ ಅಂತ ನಿನಗೆ ಗೊತ್ತು. ಆದರೆ ಈಗೋ ಪರ್ಮಿಟ್ ಮಾಡಲ್ಲ ಪಬ್ಲಿಕ್ ಲೈಫಲ್ಲಿ. ನಿನಗೆ ಬಂದಿರೋ ಮಾರ್ಕ್ಸ್ ಜಾಸ್ತಿ ಅಂತ ನಿನಗೆ ಗೊತ್ತು, ಆದರೆ ಈಗೋ ಪರ್ಮಿಟ್ ಮಾಡಬೇಕಲ್ಲ. ಅದೆಲ್ಲ ನಿಮ್ಮ ಅಪ್ಪ ಅಮ್ಮ ಗ್ರೇಟ್ನೆಸ್. ಅವ್ರು ಓದಿಸದೆ ಒಳ್ಳೆ ಸ್ಕೂಲ್ಗೆ ಹಾಕಿದೇನೆ ನೀನು ಡಿಸ್ಟಿಂಕ್ಷನ್ ಬಂದುಬಿಟ್ಟ, ಟಾಪರ್ ಆಗಿಬಿಟ್ಟ, ಸುಮ್ಮನೆ ಗೆದ್ದುಬಿಟ್ಟ. ಭಾಳಷ್ಟು ಜನ ಏನು ಅಂದರೆ ಇನ್ನೊಂದು 5-6 ವರ್ಷ ಇನ್ನೂ ತಂದೆ ತಾಯಂದ್ರಿಗೆ ಈ ಸತ್ಯ ಗೊತ್ತಾಗಬೇಕು. ನಿಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಿಸಿ US ಕಳಿಸಿ ಆರಾಮಾಗಿ ಕಳಿಸಿ. ವಿಡಿಯೋ ಕಾಲ್ ಮಾಡ್ತಾರೆ ಅವಾಗ ವಿಡಿಯೋ ಕಾಲ್ ಮಾಡ್ತಾನೆ. ಅಟ್ಲೀಸ್ಟ್ ಇಂಡಿಯಾಗೆ ವಾಪಸ್ ಬಂದು ತೋರಿಸಿರೋ ಹುಡುಗಿನ ಮದುವೆ ಆಗೋದ್ರೆ ಸಾಕವರು. ಬಟ್ ಪೇರೆಂಟ್ಸ್ ಖುಷಿ. ಏನು ಮಾಡೋದು? ಮಕ್ಕಳು ಚೆನ್ನಾಗಿರ್ಬೇಕು. ಕನ್ಸರ್ವೇಟಿವ್ ಫ್ಯಾಮಿಲಿಗಳಲ್ಲಿ ಇದ್ರೂ ಸಹ ಹೆಣ್ಣು ಮಕ್ಕಳು ನೀಟಾಗಿ ಡ್ರೆಸ್ ಮಾಡಿ, ಮಾಡ್ರನ್ ಆಗಿ ಡ್ರೆಸ್ ಮಾಡಿದ್ರು ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ, ನನ್ನ ಮಗಳು ಚೆನ್ನಾಗಿರಲಿ ಅಂತ. ಇಂಥ ತಂದೆ ತಾಯಿ ಸ್ಯಾಕ್ರಿಫೈಸ್ಗಳು ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ತುಂಬ ಜನ ಮಕ್ಕಳು ಮಾಡೋ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? ನನಗೂ ತುಂಬ ಜನ, ಸರ್ ರಿಯಾಲಿಟಿಯಲ್ಲಿ ಬದುಕಿ ಸರ್, ನೀವು ನಿಜವಾಗ್ಲೂ ತುಂಬ ಗ್ರೇಟ್ ಸರ್. ಗೌರ್ಮೆಂಟ್ ಎಂಪ್ಲಾಯೀಸು ಏನೋ ಇರೋದ್ರಲ್ಲಿ ಆರಾಮಾಗಿ ಜೀವನ ಮಾಡ್ತಿದ್ರೆ ಒಂದಷ್ಟು ರಿಟೈರ್ಡ್ ಆದಾಗ ಡಿಪಾಸಿಟ್ ಮಾಡ್ತೀರಾ ಸರ್. 1000 ಎಕರೆ ಮಾಡಿದ್ರು ಸತ್ತೋದಾಗ ಸೆಂಟರಲ್ಲಿ ಹಾಕಿ ಟೆಂಪಲ್ ಕಟ್ತಾರೆ ಸರ್, ಮೂಲೆಗೆ ಬಿಸಾಕ್ತಾರೆ. ಅದೇನಾದರೂ 5 ಕೋಟಿ ಹೋದರೆ ಜನರಲ್ ಸ್ಮಶಾನಕ್ಕೆ ಬಿಸಾಕ್ತಾರೆ. ನಿಜ ಅಲ್ವಾ ಸರ್? ಜಮೀನು ಏನಾದರೂ 5 ಕೋಟಿಗೆ ಹಾಕಿದ್ರೆ ಅಲ್ಲಿ ಯಾರು ಹಾಕ್ತಾರೆ ಸರ್? ಯಾವತ್ತಾದ್ರೂ ಸಾವಿನ ಮನೆಯಲ್ಲಿ ನೋಡಿದ್ದೀರಾ ಸರ್? ಯಾರಾದ್ರೂ 75-80 ವರ್ಷ ಒಬ್ಬ ತಂದೆ ದುಡ್ದು ಮಕ್ಕಳನ್ನ ಮೊಮ್ಮಕ್ಕಳನ್ನ ಸಾಕಿ ಬೆಳೆಸಿ ಎಲ್ಲ ಹಾಸ್ಪಿಟಲ್ ಸತ್ತೋದ್ರೆ ಮಕ್ಕಳೆಲ್ಲ ಏನ್ ಕೇಳ್ತಾರೆ? ಬಾಡಿ ಎಷ್ಟೊತ್ತು ಬರುತ್ತೆ ಅಂತಾರೆ. ಡ್ಯಾಡಿನ ಬಾಡಿ ಮಾಡಾಕ್ತಾರೆ ಸರ್. ಅಪ್ಪನ ಎಷ್ಟೊತ್ತು ಕರ್ಕೊಂಡ್ ಬರ್ತೀರಾ ಹಾಸ್ಪಿಟ್ಲಿಂದ ಅಂತ ಮಕ್ಕಳೆಲ್ಲೂ ಕೇಳೋ, ಬಾಡಿ ಎಷ್ಟೊತ್ತು ಬರುತ್ತೆ ಅಂತಾರೆ. ಆ ಮನುಷ್ಯ 80-85 ವರ್ಷ ಅನ್ಕಂಟ್ರೋಲ್ಡ್ BP, ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ಮಧ್ಯೆ ಕಂಟ್ರೋಲ್ ಮಾಡೋ ಮಕ್ಕಳು ಮಾತು ಕೇಳಿದ್ರ ಮಧ್ಯೆ ಸತ್ತೋಗಿರ್ತಾನೆ. ಯಾವತ್ತಾದ್ರೂ ತಂದೆನ ಮಲಗಿಸಿರ್ತಾರೆ, 75-80 ವರ್ಷ ಸತ್ತೋದ್ರೆ. ಯಾವತ್ತಾದ್ರೂ ಮಕ್ಕಳು ನಮ್ಮಪ್ಪ ಲಾಸ್ಟ್ ಟೈಮ್ ಹಾಕೊಂಡಿರೋ ಶರ್ಟು ನಾನು ಆಲ್ಟರ್ ಮಾಡಿ ಹಾಕ್ಕೊಂತೀನಿ ಅಂತ ಯಾವ ಮಗನೂ ಕಿತ್ತಾಡಿಲ್ಲ. ನಮ್ಮಪ್ಪ ಹಾಕೊಂಡಿರೋ ಬಟ್ಟೆನ ನಾನು ಎತ್ತಿಟ್ಕೊಂತೀನಿ ಅಂತ ಯಾರು ಕೋರ್ಟ್ಗೆ ಹೋಗಿಲ್ಲ. ಕೊನೆಯದಾಗಿ ನಮ್ಮಪ್ಪ ಮಲಗಿರೋ ಹಾಸಿಗೆ ನಾನು ಇಟ್ಕೊಂತೀನಿ ಅಂತ ಯಾರು ಕೋರ್ಟ್ಗೆ ಹೋಗಿಲ್ಲ. 3ನೇ ದಿನ ತಿಥಿಗೆ ಸೊಮ್ಲು ಜಮೀನು. ಅಷ್ಟೇ ಅಲ್ಲ, ಯಾರು ಅವರಪ್ಪ ಆ ಹಳೆ ಬಟ್ಟೆನ ಎತ್ಕೊಂಡೋಗಿ ತಿಪ್ಪೆಗೆ ಬಿಸಾಕ್ತಾರೆ ಸರ್. ಆ ಹಾಸಿಗೆಯಲ್ಲಿ ಯಾರಾದ್ರೂ ಎತ್ತಿರ್ತಾರೆ ಸರ್, ಹೆಂಗೆ ಎತ್ಕೊಂಡು ಹೋಗೋದು? ಎತ್ಕೊಂಡೋಗಿ ತಿಪ್ಪೆಗೆ ಬಿಸಾಕ್ತಾರೆ ಸರ್. ಕೊನೆಯದಾಗ ಅಪ್ಪ ಮಲಗಿರೋ ಆ ತಲ್ದಿಮ್ನ ಯಾರಾದ್ರೂ ನೀಟಾಗಿ ಹೊತ್ಕೊಂಡೋಗಿ ಬೆಡ್ರೂಮಲ್ಲಿ ಪ್ರಿಸರ್ವ್ ಮಾಡ್ತಾರೆ ಸರ್. ಅವ್ರ ಬಾಡಿ ಮೇಲೆ ಇರೋ ಒಡವೆ ಮಾತ್ರ ಬೇಕು ನಮಗೆ. ಇದೇ ಜೀವನ.
ಇದೆಲ್ರಿಗೂ ಅಪ್ಲೈ ಆಗುತ್ತೆ, ನಿಮಗೂ ನನಗೂ ಕೂಡ. ತೀರಾ ಎಮೋಷ್ನಲ್ ಆಗಬೇಡಿ, ಚೆನ್ನಾಗಿರಿ ಸರ್. ಸರ್, ಒಬ್ಬ ರಿಚ್ ಮ್ಯಾನ್ ಮೀನು ಹಿಡಿತಾ ಇದ್ದಂತೆ, ಪಕ್ಕದಲ್ಲಿ ಒಬ್ಬ ಬಡವ ಇದ್ದಂತೆ. ರಿಚ್ ಮ್ಯಾನ್ ಒಂದು 65 ವರ್ಷ ಮೀನು ಹಿಡಿತಾ ಇದ್ದಂತೆ. ಅವನ್ನ ಕೇಳಿದಂತೆ, ನೀನು ಲೈಫ್ ಎಲ್ಲ ಹಾಳು ಮಾಡ್ಕೊಂಡಿದ್ಯಾ? ಹಳೆ ಬಟ್ಟೆ ಹಾಕೊಂಡು ಮೀನು ಹಿಡಿತಿದ್ದಂತೆ. ಸರ್, ನೀವೇನು ಮಾಡಿದ್ರಿ? ಸರ್, ನಾನು ಕಷ್ಟಪಟ್ಟು ಹೋದೆ, ಅದಾದಮೇಲೆ ಒಳ್ಳೆ ಕೆಲಸಕ್ಕೆ ಹೋದೆ, ಅದಾದಮೇಲೆ ಕಂಪ್ನಿ ಕಟ್ಟಿದೆ, ಅದಾದಮೇಲೆ ದುಡ್ಡು ಮಾಡಿದೆ, ಅದಾದಮೇಲೆ ಸಂತೋಷವಾಗಿದ್ದೀನಿ. ಲಾಸ್ಟ್ 30 ಇಯರ್ಸಿಂದ ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಸಂತೋಷವಾಗಿದ್ದೀನಿ. ಹೋಗಿ ಸರ್, ನಿಮಗೂ ನನಗೆ ಏನು ಡಿಫ್ರೆನ್ಸು ಅಂತ. ಕೆಲವರು ಇದೆಲ್ಲ ಆದಮೇಲೆ ಸಂತೋಷವಾಗಿರ್ತಾರೆ. ಹಳ್ಳಿಗಳ ಕಡೆ ಎಷ್ಟೋ ಜನ ಬಡವರು 30-40 ವರ್ಷದಿಂದ ಹ್ಯಾಪಿಯಾಗಿರ್ತಾರೆ. 1000 ಎಕರೆ ಮಾಡಿದ್ರು ಅನ್ನ ಸಾರು, ಮ್ಯಾಕ್ಸಿಮಮ್ ಉಪ್ಪಿನಕಾಯಿ, ಒಂದೊಳ್ಳೆ ಘೀ ಅಷ್ಟೇ. ಶುಗರ್ ಬಂದರೆ ಅದು ಇಲ್ಲ, ಇನ್ನೂ ಬಂದಿಲ್ಲ ಸರ್, ಅದು ಇಲ್ಲ. ಮ್ಯಾಕ್ಸಿಮಮ್ ಕುತ್ಕೊಳ್ಳೋ ಡೈನಿಂಗ್ ಟೇಬಲ್ ಚೇರು ಚೇಂಜ್ ಆಗ್ಬೋದು. ಹೇಳಿ, ಇನ್ನೇನು ತಿನ್ನಕ್ಕಾಗುತ್ತೆ ಹೇಳಿ ಸರ್? ನಿಮ್ಗೆ ಗೊತ್ತಾ, ಬಡವ್ರ ಮನೆಗೆ ಹೋದ್ರೆ ಬರೀ ಅನ್ನ ಸಾರು ಕೊಡ್ತಾರೆ. ನೀವು ಶ್ರೀಮಂತರ ಮನೆಗೆ ಊಟಕ್ಕೆ ಹೋಗಿ ಅನ್ನ ಸಾರು, ತುಪ್ಪ, ಉಪ್ಪಿನಕಾಯಿ, ಏನೇನೋ ಸೈಡ್ಸ್ ಇರ್ತಾರೆ. ಯಾಕೆ ಗೊತ್ತಾ? ಅವ್ರ ಮನೇಲಿ ಅನ್ನ ಸಾರು ಸಪ್ಪಗಿರುತ್ತಲ್ಲ ಸರ್. ಬಡವ್ರ ಮನೇಲಿ ಇದು ಯಾವುದೂ ಕೊಡಲ್ಲ, ಅನ್ನ ಸಾರೇ ಕೊಡ್ತಾರೆ, ಅದೇ ಚೆನ್ನಾಗಿ ಮಾಡಿರ್ತಾರೆ. ನೀವೆಷ್ಟೇ ಬೆಳೆದ್ರು ತಿನ್ನೋ ಡೈನಿಂಗ್ ಟೇಬಲ್ಲು ಚೇರು ಚೇಂಜ್ ಆಗುತ್ತೆ, ಇನ್ನೇನು ಚೇಂಜ್ ಆಗೋಕ್ಕಾಗುತ್ತೆ ಹೇಳಿ? ಅದಕ್ಕೆ ಜೀವನದಲ್ಲಿ ಕಡಿಮೆ ಎಕ್ಸ್ಪೆಕ್ಟೇಷನ್ಸ್ ಇರಲಿ. ನಾನು ರಿಯಾಲಿಟಿ ಮಾತಾಡ್ತಿದ್ದೀನಿ, ನಾನೇನೋ ಗ್ರೇಟ್ ಅಂತ ಬಿಲ್ಡಪ್ ಕೊಡೋಕೆ ನಾನು ರೆಡಿನೇ ಇಲ್ಲ. ಐ ವಾಂಟ್ ಟು ಸ್ಪೀಕ್ ದ ರಿಯಾಲಿಟಿ ಟು ದಿಸ್ ಜನರೇಷನ್. ಲೈಬ್ರರಿಯಲ್ಲಿ ಕುತ್ಕೊಂಡ್ರೆ 2 ತಾಸು ಓದಕ್ಕಾಗಲ್ಲ. ಅಲ್ಲಿ ಇಂಗ್ಲೀಷ್ ಮೀಡಿಯಂ ಬರೋಲ್ಲ, 6-7 ತಾಸು ಓದ್ತಾರೆ. ಡೈರೆಕ್ಟಾಗಿ ಓದ್ಬೇಕಾ, ಬಯಟ್ ಮಾಡಬೇಕಾ, ನೋಟ್ಸ್ ಮಾಡಿ ಓದ್ಬೇಕಾ, ಹೆಂಗ್ ಜ್ಞಾಪಕ ಇಟ್ಕೋಬೇಕು, ಏನೂ ಗೊತ್ತಿಲ್ಲ. IAS, KS ಎಲ್ಲ ಸ್ಪಾಯ್ಲ್ ಆಗುತ್ತೆ. ನಾನೇನು ದಡ್ಡ ಅಲ್ಲ ಸರ್, ನಾನು ಸ್ವಲ್ಪ ಬುದ್ಧಿವಂತ. ಪಾಪ ಆವ್ರೇಜ್ ಹುಡುಗರು ಹುಡುಗಿರ ಪರಿಸ್ಥಿತಿಯನ್ನು ಡಿಸ್ಟ್ರಾಕ್ಟ್ ಆಗಬಾರ್ದು. ಸಾಧ್ಯ ಆದರೆ ಒಂದು 6 ತಿಂಗಳು 1 ವರ್ಷ ಮೊಬೈಲಿಂದ ದೂರ ಇರಿ. DP ತೆಗೆದಾಕಿ. ನೀಟ್ಗೆ ಓದ್ತಾ ಇದ್ರೆ DP ತೆಗೆದಾಕಿ. IITಗೆ ಓದ್ತಿದ್ರೆ DP ತೆಗೆದಾಕಿ. PCMB ತಗೊಂಡಿದ್ರೆ DP ತೆಗೆದಾಕಿ. ಮತ್ತೆ DP ಹಾಕಿದ್ರೆ ಅದು MBBS ಕಾಲೇಜ್ ಮುಂದೆ ನಿಮ್ಮ ಅಪ್ಪ ಅಮ್ಮ ನಿಲ್ಸ್ಕೊಂಡು ಅಡ್ಮಿಷನ್ ಟೈಮಲ್ಲಿ ಹಾಕೋ ಫೋಟೋ ಬೀಳ್ಬೇಕು ಅದರಲ್ಲಿ. ನನ್ನ ತುಂಬ ಜನ ಅಂತಾರೆ, ಸರ್ ಪ್ರದೀಪ್ ಈಶ್ವರ್ ನಿಮ್ಮ ಫೋನ್ ಎತ್ತಲ್ಲ ಅಂತ. ನನಗೆ ನಾನು ಡೆಡಿಕೇಟೆಡ್ ಟೆಲಿಕಾಲಿಂಗ್ ಸೆಂಟರ್ ಇಟ್ಟಿದ್ದೀನಿ ಸರ್ ನನ್ನ ಕ್ಷೇತ್ರಕ್ಕೆ. 8 ಜನ ಕೆಲಸ ಮಾಡ್ತಾರೆ ಅದಕ್ಕೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ಯಾವುದಕ್ಕಾದ್ರೂ ಸ್ಪಂದಿಸ್ತೀನಿ. ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿ 2 ಅವರ್ ಆಯಿತು. ಕೆರಿಯರ್ ಈಸ್ ಇಂಪಾರ್ಟೆಂಟ್ ಸರ್. ಸಿದ್ದರಾಮಯ್ಯ ಸಾಹೇಬ್ ಇವತ್ತಿಗೂ ಫೋನ್ ಇಟ್ಟಿಲ್ಲ, ಅದಕ್ಕೆ ಅವ್ರು CM ಆಗಿರೋದು, ಬರೆದಿಟ್ಕೋಬೇಕು. ಫೋನೇ ಇಟ್ಟಿದ್ದಿದ್ರೆ ದಿನಕ್ಕೆ 10 ಡಿಸ್ಟ್ರಾಕ್ಟಿಂಗ್ ಮೆಸೇಜಸ್ ಬರುತ್ತೆ. ಇಟ್ಟಿಲ್ಲ ಸರ್ ಇವತ್ತು. ದಿನಕ್ಕೆ 1-2 ಕಾಲ್ ಮಾತಾಡೋದವರು. ದ ಸ್ಟೇಟ್ CM, ನಾನು ಫ್ಯಾಕ್ಟ್ ಮಾತಾಡ್ತಿದ್ದೀನಿ. ನಮ್ಮ ಸಾಹೇಬ್ರೆ ನನಗೆ ದೊಡ್ಡ ಇನ್ಸ್ಪಿರೇಷನ್ನು. ಸ್ಟೇಟ್ ನಡೆಸ್ತಾರೆ, ಏನು ಇಶ್ಯೂ ಇದ್ರು ಆಫೀಸರ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಡಿಸಿಷನ್ಸ್ ತೊಗೊಳ್ತಾರೆ. ಇಡಲ್ಲ. ಆಂಧ್ರ ಪ್ರದೇಶ್ CM ರೇವಂತ್ ರೆಡ್ಡಿ ಅವರು ಹೇಳಿದ್ರು, ಅವ್ರು ಫೋನೇ ಇಟ್ಟಿಲ್ಲ, ಅದಕ್ಕೆ 54 CM ಆದರು. ಡಿಸ್ಟ್ರಾಕ್ಷನ್ಸ್ ಇಲ್ಲ. ನಮ್ಮ ಹುಡುಗರು ನೋಡ್ಬೇಕು, ಏನು ಬಿಸಿನೋ ಫೋನಲ್ಲಿ. ಟೆಕ್ಸ್ಟ್, ಗುಡ್ ಮಾರ್ನಿಂಗ್, ಹಾಯ್, ಹೌ ಆರ್ ಯು, ಫೈನ್, ವಾಟ್ ಈಸ್ ದಿಸ್ ಸರ್?